ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವಿಡಿಯೋನ 2 ದಿನದ ವಿಡಿಯೋನ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಶಿವು ಅವರು ಹೊರಡೋದು ಇನ್ನೊಂದು ದಿನ ಇತ್ತು. ಸೊ ಆವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಬಿಸಿ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಮಾಮೂಲಿ ಮನೆ ಕೆಲಸನ ಶುರು ಮಾಡಿಕೊಂಡೆ. ಇವತ್ತು ಚಪಾತಿ ಮತ್ತು ಸೊಪ್ಪಿನ ಪಲ್ಯ ಮಾಡ್ಕೊಂಡಿದ್ದೆ. ಅದಕ್ಕೆ ಡಿಫ್ರೆಂಟಾಗಿ ಏನಾದರೂ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು 3 ಲೇಯರ್ ಚಪಾತಿ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಕಲ್ಲ ಮೇಲೂ ಲಟ್ಟಿಸ್ಬೋದು, ಬಟ್ ಇವಾಗೆಲ್ಲ ಅಷ್ಟೊಂದು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಪೇಪರ್ ತಗೊಂಡು ಅದ್ರ ಮೇಲೆ ನಿಧಾನವಾಗಿ ಸಣ್ಣ ಸಣ್ಣದು ರೊಟ್ಟಿನ ಮಾಡ್ಕೋತಾ ಇದ್ದೆ. ಶಿವರು ಬಂದಾಗಿಂದನೂ ಅವ್ರಿಗೆ ಏನೂ ಒಂದು ಒಳ್ಳೆಯ ಊಟ ಆಗಿರ್ಬೋದು, ಒಂದು ತಿಂಡಿ ಏನೂ ಮಾಡಿಕೊಟ್ಟಿಲ್ಲ. ಬರೀ ಹಾಸ್ಪಿಟಲ್ ಓಡಾಟ ಅದರಲ್ಲೇ ಈ 1 ಮಂತ್ ಫುಲ್ಲು ಮುಗ್ದೋಗ್ಬಿಡ್ತು. ನಮಗೆ ಹೆಂಗಾಗಿದೆ ಅಂತಂದರೆ ಒಂಥರ ಕತ್ಲೆ ಕೋಣೆ ಒಳಗೆ ಕೂತಿರೋ ಥರ ಅನ್ನಿಸ್ಬಿಟ್ಟಿತ್ತು ಈ 1 ತಿಂಗಳು. ಊರಿಂದ ಮಕ್ಕಳು ಬಂದಿದ್ರಲ್ವ, ಸೊ 1 ತಿಂಗಳು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದು ಅಲ್ಲದೆ ನಾನು ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ದಾನೆ ಅಂತ ಅಂದರೆ ಅದನ್ನು ಹೇಳೋಕ್ಕೂ ಆಗೋಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೇನಾದ್ರೂ ಕೊಡಿಸು ಅಂತ ಶಿವು ಅವ್ರು ಹೇಳಿದ್ರು. ಸೊ ಹಾಗಾಗಿ ಬಟ್ಟೆ ತಗೊಳ್ಳೋಣ ಅಂತೇಳಿ ಬಂದೆ. ಏನಾದ್ರೂ ನಾನು ಅಂದ್ಕೊಂಡೆ ಏನಾದರೂ ಜ್ಯುವೆಲ್ರಿ ಕೊಡ್ಸೋಣ ಅಂದ್ಬಿಟ್ಟು. ನೆಕ್ಸ್ಟ್ ಮಂತೆಲ್ಲ ಬರ್ತಡೇ ಇದೆ, ಸೊ ಅವಾಗ ಏನಾದ್ರೂ ಕೊಡ್ಸೋಣ ಅಂದ್ಬಿಟ್ಟು ಇವಾಗ ನಾನೇನು ಮಾಡಿದೆ, ಒಂದು ಜೊತೆ ಚೆನ್ನಾಗಿರೋದು ಡ್ರೆಸ್ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಬಂದ್ವಿ. ನಾವು ಮಾಮೂಲಿ ಇಲ್ಲೇ ಎಲ್ಲ ತೊಗೊಳ್ಳೋದು. ನಮ್ಮ ಪ್ರೀತಿ ಸೈಜ್ಗಂತೂ ಬಟ್ಟೆ ಹುಡುಕಿ ನಂಗೆ ಸಾಕಾಗೋಯ್ತು. ನಮ್ಮ ಹೇಮಾ ಭವಾನಿಗೆ ಹುಡ್ಕೋ ಥರನೇ ಅವಳಿಗೂ ಸೈಜೇ ಸಿಗೋಲ್ಲ, ತುಂಬ ಅಂದರೆ ತುಂಬ ಸಣ್ಣ ಇದ್ದಾರೆ. ಸೊ ಹಾಗಾಗಿ ಒಂದು ಜೊತೆ ತೊಗೊಂಡೆ, ಒಂದು ಜೀನ್ಸ್ ಪ್ಯಾಂಟು ಮತ್ತು ಒಂದು 2 ಟೀ ಶರ್ಟ್ ತೊಗೊಂಡೆ. ಅದಾದಮೇಲೆ ಹರ್ಷಂಗೆ ಬಟ್ಟೆ ತೊಗೊಳ್ಳೋಣ ಅಂತ ಮೇಲೆ ಬಂದು ಅವ್ರ ಮಾಮ ಹೇಳಿದರು, ಅವ್ನು ಯಾವ್ದು ಕೇಳ್ತಾನೆ ಅದನ್ನು ಕೊಡಿಸು ಅಂತ ಹೇಳಿ. ಹಾಗಾಗಿ ಸರಿ ನೋಡೋಣ ಅವ್ನು ಯಾವುದಾದ್ರೂ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅವನು ಕೂಡ 1-2 ಶರ್ಟು, ಒಂದು ಜೀನ್ಸ್ ಪ್ಯಾಂಟು ತೊಗೊಂಡ. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸಿ ರಿಲಯನ್ಸಿಗೆ ಹೋದ್ವು. ಅವರೂ ಕೂಡ ಹುಡುಗರೂ ಕೂಡ ನಾಳೆನೇ ಹೋಗ್ತೀನಿ ಅಂತ ಹೇಳಿದರು. ಅಂದರೆ ಶಿವು ಅವರು ಎಲ್ಲ ಒಟ್ಟಿಗೆ ಒಂದೇ ದಿನ ಹೋಗ್ತೀನಿ ಅಂದರು. ತುಂಬ ಬೇಜಾರಾಗ್ತಿತ್ತು. ಸೊ ಬಿಸ್ಕೆಟು ಮತ್ತು ಸಕ್ಕರೆ, ಮನೆಗೆ ಏನೇನು ಬೇಕೋ ಎಲ್ಲ ರೇಷನ್ ತೊಗೊಳ್ಳೋಣ ಅಂದ್ಬಿಟ್ಟು ರಿಲಯನ್ಸಿಗೆ ಬಂದ್ವಿ. ಯಾಕಂತಂದರೆ ನಾನು ತೊಗೋಬೋದು ಅವ್ರು ಹೋದ್ಮೇಲೂ, ಬಟ್ ಭಾರ ಎತ್ತಂಗಿಲ್ಲ ಅಲ್ವ, ನಂಗೆ ಯಾರು ತಂದು ಕೊಡ್ತಾರೆ ಎಲ್ಲದೂ. ಸೊ ಹಾಗಾಗಿ ಅಕ್ಕಿ ಎಲ್ಲ ಖಾಲಿ ಆಗಿಬಿಡುತ್ತೆ, ಇನ್ನು ನಾವೆಲ್ಲ ಎತ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ಅಕ್ಕಿ ಎಲ್ಲ ತೊಗೊಂಡು ಮನೆಗೆ ರೇಷನ್ ಏನೇನು ಬೇಕು ಎಲ್ಲ ಒಂದು 4 ತಿಂಗಳಿಗೆ ಆಗೋ ಥರ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದು ಮನೆಗೆ ಇಟ್ವಿ. ಅದಾದಮೇಲೆ ಶಿವು ಅವರು ನಾನೊಂದು ಜೊತೆ ಶೂ ತೊಗೋಬೇಕು ಅಂತ ಹೇಳಿದ್ರು. ಅಂಗಡಿಗೆ ಹೋಗೋಣ ಅಂತ ಹೋದ್ವಿ. ಬೇಡವಾ, ಯಾಕೋ ಗೊತ್ತಿಲ್ಲ ಬೇಜಾರಾಗ್ತೈತೆ, ಹಾಗೆ ಮೆಜೆಸ್ಟಿಕ್ಕಿಗೆ ಹೋಗಿ ಬರೋಣ, ನಿಂಗೂ ಏನಾದರೂ ತೊಗೊಳ್ಳುವಂತೆ ಅಂದರು. ನಾ ಏನೂ ತೊಗೊಳ್ಳಿಲ್ಲ. ಮನೆಗೆ ಅಂತ ಅಂದ್ಬಿಟ್ಟು ಒಂದು ಸೋಫಾ ಕವರು ಮತ್ತು ಒಂದು ಬೆಡ್ ಸ್ಪ್ರೆಡ್ 2 ಮಾತ್ರ ತೊಗೊಂಡೆ. ಶೂ ಅವರು ಕೂಡ ಒಂದು ಜೊತೆ ಶೂ ತೊಗೊಂಡ್ರು. ಒಂದು ಲಾಂಗ್ ಡ್ರೈವ್ ಹೋದಂಗಾಯಿತು. ಈ 1 ಮಂತಲ್ಲಿ ನಾವಿಬ್ಬರೂ ನಕ್ಕಿರೋದೇ ಕಡಿಮೆ, ಖುಷಿಯಾಗಿರೋದಂತೂ ತುಂಬ ಅಂದರೆ ತುಂಬ ಕಡಿಮೆ. ಸೊ ಅದಾದಮೇಲೆ ಅಲ್ಲಿಂದ 10 ಗಂಟೆ ಆಗಿತ್ತು. ಅಲ್ಲಿಂದ ಬಂದ್ವಿ. ಮತ್ತು ಮನೆಗೆ ಹೋಗಿ ಏನು ಅಡುಗೆ ಮಾಡೋದು, ದೋಸೆನೇ ತೊಗೊಬಿಡೋಣ ಅಂತ ಅಂದ್ಬಿಟ್ರು. ಹಾಗಾಗಿ ವಿಜಯನಗರ ಸ್ಟ್ರೀಟ್ಗೆ ಹೋಗಿ ಒಂದು 4 ಮೈಸೂರು ಮಸಾಲ ದೋಸೆ ತೊಗೊಂಡ್ವಿ. ಹುಡುಗರಿಗೂ ಕೂಡ ಬರಬೇಕಾದ್ರೆ ನಾವು ಗೋಬಿ ಮಂಚೂರಿ ಪಾನಿಪುರಿ ಕೊಡಿಸ್ಬಿಟ್ಟು ಬಂದಿದ್ವಾ. ಅವ್ರು ಅದಕ್ಕೇ ಸಾಕು, ನಮ್ಗೆ ಊಟ ಬೇಡ ಅಂತ ಹೇಳಿದರು. ಹಾಗಾಗಿ ಅಡುಗೆ ಮಾಡಲಿಲ್ಲ. ಶೂ ತೊಗೊಬರೋಕ್ಕೆ ಅಂತ ಆಚೆ ಬಂದ್ವಿ. ಅಲ್ಲಿ ಲೇಟಾಗಿ ಹೋಗ್ಬಿಡ್ತಲ್ಲ, ಸೊ ಮನೆಗೆ ಹೋಗೋ ಅಷ್ಟರೊಳಗೆ ಇನ್ನೇನು ಲೇಟ್ ಆಗಿಬಿಡುತ್ತೆ, ಅವ್ರಿಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ದೋಸೆ ತೊಗೊಂಡ್ವಿ. 4 ಜನಕ್ಕೂ 4 ದೋಸೆ ತೊಗೊಂಡು ಅಲ್ಲಿಂದ ಮತ್ತೆ ಮನೆ ಕಡೆ ಹೊರಟ್ವಿ. ತುಂಬ ಜನ ಇದ್ದರು. ಅಲ್ಲೇ 10 ಕಾಲೇನೋ ಆಗಿತ್ತು. ನಾವು ಮೆಜೆಸ್ಟಿಕ್ಕಿಂದ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ನಾವು ಮನೆಗೆ ಹೋಗೋಷ್ಟೊತ್ತಿಗೆ 10:15 ಆಗಿತ್ತು. ಸೊ ಮನೆಗೆ ಹೋಗಿ ಊಟ ಮಾಡಿ ನಾನಂತೂ ಮಲ್ಕೊಬಿಟ್ಟೆ. ನಂಗೆ ಸ್ವಲ್ಪ ಹೊಟ್ಟೆ ತುಂಬ ನೋವು ಬರ್ತಾಯಿತ್ತು. ನಂಗೆ ಎಲ್ಲಾದ್ರೂ ಹೋಗಿ ಬಂದರೆ ಸ್ವಲ್ಪ ಪೇಯ್ನ್ ಬರುತ್ತೆ, ಯಾಕಂದರೆ ಜಾಸ್ತಿ ಜರ್ನಿ ಮಾಡೋಕ್ಕಾಗಲ್ಲ. ತುಂಬ ಅಂತಂದರೆ ಒಂದು 10 ನಿಮಿಷನೂ ಜರ್ನಿ ಮಾಡಿದ್ರೆ ಹೊಟ್ಟೆ ನೋವು ಬರುತ್ತೆ. ಅದು ಹೆಂಗೆ ಮಂತ್ರಾಲಯಕ್ಕೆ ಹೋಗಿ ಬಂದೆ ಅಂತ ಗುರು ರಾಯರಿಗೆ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಹೊಟ್ಟೆ ನೋವ್ತಿತ್ತು. ನಾನು ಬೇಗ ಮಲ್ಕೊಂಡೆ. ಶಿವು ಅವರು ಲೇಟಾಗಿ ಮಲ್ಕೊಂಡ್ರು. ಡ್ಯೂಟಿಗೆ ಹೋಗೋದು ನಾಳೆ ಅನ್ನಂಗೆ ಅವ್ರಿಗೆ ಒಂಥರ ಫೀಲ್ ಆಗಿಬಿಡುತ್ತೆ. ರಾತ್ರಿ ಇಡೀ ಯೋಚನೆ ಮಾಡ್ಕೊಂಡು ಕೂತ್ಕೋತಾರೆ, ಇಲ್ಲ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೋತಾರೆ. ನನಗಂತೂ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದ್ಯಾ, ನಾನಿನ್ನೇನು ಮಾಡಲಿ. ಹತ್ರನೂ ಅವ್ರು ಉಳ್ಕೊಳಂಗಿಲ್ಲ, ಇನ್ನು ಹುಡುಗರನ್ನೂ ಉಳಿಸ್ಕೊಳಕ್ಕಾಗಲ್ಲ. ಮನೆಯಿಂದ ಫೋನ್ ಬರ್ತಾನೆ ಇತ್ತು, ಯಾಕಂದರೆ ಸ್ಕೂಲ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಎಷ್ಟು ದಿನ ಅಂತ ಎಲ್ಲರೂ ಉಳಿಸ್ಕೊಳಕ್ಕಾಗುತ್ತೆ. ಮಾಮೂಲಿ ನಾನು ಒಂಟಿ ದಿನ ಸ್ಟಾರ್ಟ್ ಆಗೇ ಬಿಡ್ತು. ಮತ್ತು ಶಿವು ಅವ್ರಿಗೋಸ್ಕರ ಏನೂ ಮಾಡಿರಲಿಲ್ಲ ಈ ಸಲ. ಅವರು ಹೇಳಿದ್ರು, ನೀನು ಈ ಸಲ ನಾರ್ಮಲಾಗಿಲ್ಲ, ನನಗೆ ಏನೂ ಮಾಡಿಕೊಡ್ಬೇಡ, ನೀ ಆರಾಮ್ಸೆ ಮಲ್ಕೊ, ನಂದು ಫ್ಲೈಟ್ ಇರೋದು 2 ಗಂಟೆಗೆ, ನಾನು ನಿಧಾನವಾಗಿ ಎದ್ದು ನಾನು ರೆಡಿಯಾಗಿ ಹೋಗ್ತೀನಿ, ಈ ಸಲ ಏನೂ ಬೇಡ ಅಂತ. ಬಟ್
ನನ್ನ ಮನಸ್ಸು ಕೇಳಬೇಕಲ್ಲ, ಮನಸ್ಸು ತಡಿಲಿಲ್ಲ. ಹಾಗಾಗಿ ಸಿಂಪಲಾಗಿ ಒಂದು ಚಟ್ನಿ ಪುಡಿ ಮಾಡಿಬಿಟ್ಟು ಮಂಡಕ್ಕಿ ತೊಗೊಂಬಂದಿದ್ದೆ ನೈಟನ್ನೇ. ಸೊ ಅದ್ರದ್ದು ಒಗ್ಗರಣೆ ಮಾಡಿಬಿಡೋಣ, ಸ್ವಲ್ಪ ಮನೆಯಲ್ಲಿ ಮಿಕ್ಸರೆಲ್ಲ ಇತ್ತು ಅದನ್ನು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟೆ. ತಿಂಡಿಗೂ ಕೂಡ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ಫಸ್ಟ್ ಟೈಮು ನಾನು 6 ಗಂಟೆಗೆ ಎದ್ದು ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ. ಚಟ್ನಿ ಪುಡಿನೂ ಕೂಡ ರೆಡಿಯಾಗೋಯಿತು. ಮತ್ತು ಉಪ್ಪಿನಕಾಯಿ, ತುಪ್ಪ ಎಲ್ಲ ಬಾಕ್ಸಲ್ಲಿ ಹಾಕಿ ಕವರ್ಗೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಟ್ಟೆ. ಆಮೇಲೆ ಟೀನೂ ಕೂಡ ಮಾಡಿಟ್ಟೆ. ಆದ್ರೂ ಕೂಡ ಶಿವವ್ರು ಎದ್ದಾಳಲಿಲ್ಲ. ನಾನು ಅಷ್ಟರೊಳಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು, ಹುಡುಗರೆಲ್ಲ ಎದ್ದು ಅವರೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರೂ ಕೂಡ ರೆಡಿ ಆಯಿತು. ಇನ್ನು ರೇಷನ್ ಎಲ್ಲ ಇದೆ, ಅದನ್ನೆಲ್ಲ ಎತ್ತಿಟ್ಕೋಬೇಕು. ನನ್ನೊಳಗೆ ಯಾವ ಥರ ಆತಂಕ, ನೋವು, ಬೇಜಾರಾಗ್ತಿತ್ತು ಅಂತಂದರೆ ಅದನ್ನು ಹೇಳ್ಕೊಳಕ್ಕಾಗಲ್ಲ. ನಿಜವಾಗ್ಲೂ ಅಷ್ಟು ಬೇಜಾರಾಗ್ತಿತ್ತು. ಈ 1 ತಿಂಗಳು ಕೋಪ ಆಗಲಿ, ಜಗಳ ಆಗಲಿ, ಏನೇ ಆದ್ರೂ ಕೂಡ ಜೊತೆಯಲ್ಲೇ ಇದ್ವಿ. ಬಟ್ ಸಡನ್ನಾಗಿ ಎಲ್ಲರೂ ಒಂದೇ ದಿನ ಹೊರಟ್ಬಿಟ್ರೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗ್ತಿತ್ತು. ಅಷ್ಟರೊಳಗೆ ಶಿವರು ಕೂಡ ಎದ್ದು ರೆಡಿ ಆಯಿದ್ರು. ನಾನು ಅವ್ರಿಗೆಲ್ಲ ಕೊಡಬೇಕಾಗಿರೋ ಐಟಮ್ಸ್ನೆಲ್ಲ ತಂದು ಒಂದು ಹತ್ರ ಇಟ್ಟು ನಾನು ಕೂಡ ಅವ್ರು ಹೋಗೋ ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ದೇವ್ರ ದೀಪ ಕೂಡ ಹಚ್ಚಿದೆ. ನಾನು ಪ್ರತಿ ಸಲವೂ ಅಷ್ಟೇ, ಅವ್ರೇನಾದರೂ ಲೇಟಾಗಿ ಹೋಗೋದಾದರೆ ಬೆಳಗ್ಗೆನೇ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಕೂಡ ಮಾಡಿ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ. ಯಾಕಂದರೆ ಅವರು ಡ್ಯೂಟಿ ಹತ್ರ ಹೋಗಿ ರೀಚ್ ಆಗೋವರೆಗೂ ನಾನು ಬೇರೆ ಯಾವ ಕೆಲಸನೂ ಮಾಡಲಿಕ್ಕೆ ಹೋಗಲ್ಲ. ಸೊ ಅವರೂ ಕೂಡ ರೆಡಿಯಾಗಿ ಕ್ಯಾಬ್ ಕೂಡ ಬುಕ್ ಮಾಡಿದರು. ಅದು ಬರೋ ವರ್ಷದೊಳಗೆ ಶೂ ಎಲ್ಲ ಹಾಕ್ಕೊಂಡು ರೆಡಿ ಆದರು. ನೋಡು, ನಾನು ಹೇಳಿದಷ್ಟು ಮಾಡು, ಖುಷಿಯಾಗಿರ್ಬೇಕು. ಹರ್ಷ ಹೊಡಿಬೇಡ ಮಗಿಗೆ. ಅಯ್ಯೋ ನನ್ನ ತಾಯಿ ಕ್ಯಾಮ್ರಾಗಳು ಚಾರ್ಜರ್ ಹಾಕೈತೆ. Bye bye. ಶಿವ ಅವರು ಕೂಡ ಹೊರಟರು. ನಾನು ಕೂಡ ಹುಡುಗರನ್ನ ಬಸ್ ಹತ್ತಿಸ್ಬಿಟ್ಟು ಬಂದೆ. ಇವಾಗ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಫುಲ್ಲು ಮನೆಯೆಲ್ಲ ಖಾಲಿ ಖಾಲಿ. ನನಗೆ ಮನೆ ಒಳಗೆ ಹೋಗೋದೇ ಬೇಡ, ಎಲ್ಲಾದರೂ ಹೋಗ್ಬಿಡೋಣ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಖಾಲಿ ಖಾಲಿ ಹೊಡಿತಾ ಇತ್ತು. ಎಲ್ಲಿ ನೋಡಿದ್ರೂ, ಯಾವ ಕಡೆ ನೋಡಿದ್ರೂ ಬರೀ ಹುಡುಗರ್ದಾಗಿರ್ಬೋದು, ಶಿವವ್ರದ್ದಾಗಿರ್ಬೋದು, ಅವ್ರದ್ದೇ ನೆನಪು. ಯಾವ ರೂಮ್ ನೋಡಿದ್ರೂ ಹಂಗೆ, ಯಾವ ಕಡೆನೂ ನೋಡೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ಮನೆ ಖಾಲಿ ಖಾಲಿ. ನನಗಂತೂ ಹೊತ್ತು ಸಾಕಾಗಿ ಅಯ್ಯೋ ಏನು ಮಾಡೋಂಗಿಲ್ಲ, ನಮ್ಮ ಮನೆ ಬರೋಣ ಇಷ್ಟು ಅಂತೇಳಿ ಸುಮ್ಮನಾಗ್ಬಿಟ್ಟೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.